ಮಕ್ಕಳಾಗುತ್ತಿಲ್ಲ ಎಂದು ಅತ್ತಿಗೆಗೆ ಸಮಾಧಾನ ಮಾಡುತ್ತಿದ್ದ ಮೈದನ. ಇವನು ಸೂರಜ್ ಅಂತ. ಸೂರಜ್ ತನ್ನ ಅಣ್ಣ ರಾಜೇಶ್ ಹಾಗೂ ಹಿರಿಯ ಅತ್ತಿಗೆ ಕೀರ್ತಿ ಹತ್ತಿರ ಹೋಗಿ, ನನಗೆ ನಿಮ್ಮ ಪ್ಲಾನ್ ಎಲ್ಲ ಗೊತ್ತಾಗಿದೆ, ನಾನು ಸುಮ್ಮನಿರಬೇಕೆಂದರೆ ನನಗೆ ಕಿರಿಯ ಅತ್ತಿಗೆ ಶಾಂತಿ ಬೇಕೇ ಬೇಕು ಅಂತ ಹೇಳುತ್ತಾನೆ. ಅವಾಗ ರಾಜೇಶ್, ನೀನು ಶಾಂತಿಯ ಜೊತೆ ಏನು ಬೇಕಾದರೂ ಮಾಡು, ಆದರೆ ನಮ್ಮ ವಿಷಯ ಯಾರಿಗೂ ಹೇಳಬೇಡ ಅಂತ ಹೇಳುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಂದು ದಿನ ರಾಜೇಶ್ ಕೀರ್ತಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡುತ್ತಾನೆ. ಅವಾಗ ಖುಷಿಯಾದ ಕೀರ್ತಿ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಅದೇ ಸಮಯಕ್ಕೆ ರಾಜೇಶ್ನನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ಅವನ ಎರಡನೇ ಹೆಂಡತಿ ಶಾಂತಿ, ನಿನ್ನ ಅಪ್ಪ ಎಲ್ಲಿದ್ದಾರೆ ಅಂತ ರಾಜೇಶ್ ಹಾಗೂ ಕೀರ್ತಿಯ ಮಗ ರಾಹುಲ್ನನ್ನು ಕೇಳಿ ಕೂಗಾಡುತ್ತಾಳೆ. ಅವಾಗ ರಾಜೇಶ್ ಹಾಗೂ ಕೀರ್ತಿ ಆಚೆ ಬರುತ್ತಾರೆ. ಅವಾಗ ಶಾಂತಿ, ನಿನಗೆ ಇವಳೇ ಬೇಕಾಗಿದ್ದರೆ ನನ್ನನ್ನೇಕೆ ಮದುವೆಯಾದಿರಿ ಅಂತ ರಾಜೇಶ್ನನ್ನು ಬೈಯುತ್ತಾಳೆ. ಅವಾಗ ಕೋಪಗೊಂಡ ರಾಜೇಶ್, ನಾನು ನಿನ್ನ ಜೊತೆ ಖುಷಿಯಾಗಿರಬೇಕೆಂದು ನಿನ್ನನ್ನು ಮದುವೆಯಾದೆ, ಆದರೆ ಮದುವೆಯಾಗಿ 2 ವರ್ಷವಾದರೂ ನಿನಗೊಂದು ಮಗು ಕೊಡಲು ಆಗುತ್ತಿಲ್ಲ. ಅಷ್ಟಕ್ಕೂ ನಾನಿಲ್ಲಿ ರಾಹುಲ್ನನ್ನು ಮೀಟ್ ಆಗಲು ಬರುತ್ತೇನೆ, ನನ್ನ ಮೇಲೆ ಡೌಟ್ ಪಡುವುದನ್ನು ಬಿಟ್ಟು ಸುಮ್ಮನೆ ಮನೆಗೆ ಹೋಗು ಅಂತ ಬೈದು ಕಳಿಸುತ್ತಾನೆ. ನಂತರ ಶಾಂತಿ ಮನೆಗೆ ಹೋಗಿ ಅಪ್ಸೆಟ್ ಆಗಿ ಕುಳಿತುಕೊಳ್ಳುತ್ತಾಳೆ. ಆವಾಗ ಅವಳ ಮೈದುನ ಸೂರಜ್ ಅವಳನ್ನು ಸಮಾಧಾನ ಮಾಡುವ ನೆಪದಲ್ಲಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜೇಶ್, ನನ್ನನ್ನು ಹುಡುಕುತ್ತಾ ಅಲ್ಲಿಗೇಕೆ ಬಂದಿದ್ದೆ ಅಂತ ಶಾಂತಿಯನ್ನು ಬೈಯುತ್ತಾನೆ. ಅವಾಗ ಶಾಂತಿ, ನೀವು ಮನೆ ಬಿಟ್ಟು ಎಲ್ಲಿಯೂ ಹೋಗಬೇಡಿ, ನನಗೆ ಇಷ್ಟವಾಗುವುದಿಲ್ಲ ಅಂತ ಹೇಳುತ್ತಾಳೆ. ಅವಾಗ ರಾಜೇಶ್, ನನಗೊಂದು ಮಗು ಕೊಡು, ನಾನೆಲ್ಲಿಯೂ ಹೋಗುವುದಿಲ್ಲ, ನಿನ್ನ ಕೈಯಲ್ಲಿ ಮಗು ಕೊಡಲು ಆಗುತ್ತದೆಯಾ ಅಂತ ಕೇಳುತ್ತಾನೆ. ನಂತರ ಶಾಂತಿ ಅಳಲು ಶುರು ಮಾಡುತ್ತಾಳೆ. ಅವಾಗ ಸೂರಜ್, ಅತ್ತಿಗೆ ಮತ್ತೊಮ್ಮೆ ಟ್ರೈ ಮಾಡಿ, ಎಲ್ಲವೂ ಸರಿಯಾಗುತ್ತದೆ ಅಂತ ಶಾಂತಿಗೆ ಹೇಳುತ್ತಾನೆ. ಅವಾಗ ಶಾಂತಿ, ನಮ್ಮ ಮೊದಲ ಮಗು ತೀರಿಕೊಂಡಾಗಿನಿಂದ ನಾವು ಟ್ರೈ ಮಾಡುತ್ತಲೇ ಇದ್ದೇವೆ ಬಿಡಿ ಅಂತ ಅಳುತ್ತಾ ಸೂರಜ್ನನ್ನು ತಬ್ಬಿಕೊಳ್ಳುತ್ತಾಳೆ. ಅವಾಗ ಸೂರಜ್ ಅವಳನ್ನು ಸಮಾಧಾನ ಮಾಡುವ ನೆಪದಲ್ಲಿ ತಬ್ಬಿಕೊಂಡು ಖುಷಿಪಡುತ್ತಾನೆ. ಮರುದಿನ ಶಾಂತಿ, ಬಾಡಿಗೆ ಹಣ ಕೊಡಬೇಕು, ಹಣ ಕೊಡಿ ಅಂತ ರಾಜೇಶ್ನನ್ನು ಕೇಳುತ್ತಾಳೆ. ಅವಾಗ ರಾಜೇಶ್, ನೆಕ್ಸ್ಟ್ ವೀಕ್ ನನ್ನದೊಂದು ಡೀಲ್ ಆಗಲಿದೆ, ಆಮೇಲೆ ಹಣ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ನಿಶಾ ರಾಜೇಶ್ಗೆ ಕಾಲ್ ಮಾಡಿ, ಎಲ್ಲವೂ ರೆಡಿ ಇದೆ, ಸಾಯಂಕಾಲ ಬನ್ನಿ ಅಂತ ಹೇಳುತ್ತಾಳೆ. ಅವಾಗ ರಾಜೇಶ್, ನಾವು ನಿನ್ನ ಚೆಕಪ್ಗಾಗಿ ನಿಶಾ ಅವರ ಹಾಸ್ಪಿಟಲ್ಗೆ ಹೋಗಬೇಕು, ರೆಡಿ ಆಗು ಅಂತ ಹೇಳುತ್ತಾನೆ. ಅವಾಗ ಶಾಂತಿ, ಈ ಬಾರಿಯಾದರೂ ನನಗೆ ಮಗುವಾದರೆ ಸಾಕು ಅಂತ ಅವನ ಜೊತೆ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಅವಾಗ ಅಲ್ಲಿ ವಿವೇಕ್ ಹಾಗೂ ಆರತಿ ಎಂಬ ದಂಪತಿಗಳು ಮೊದಲೇ ಇದ್ದು ನಿಶಾ, ರಾಜೇಶ್ ಹಾಗೂ ಶಾಂತಿ ಸ್ವಲ್ಪ ಸಮಯ ಹೊರಗಡೆ ಇರುವಂತೆ ಹೇಳುತ್ತಾಳೆ. ಅವಾಗ ವಿವೇಕ್, ನೀವು ಮಾಡುತ್ತಿರುವ ಕೆಲಸ ಸೇಫ್ ಇದೆಯಲ್ಲವೇ ಅಂತ ನಿಶಾಳನ್ನು ಕೇಳುತ್ತಾನೆ. ಅವಾಗ ನಿಶಾ, ನೀವೇನು ಹೆದರಬೇಡಿ, ಎಲ್ಲ ಸೇಫ್ ಆಗಿದೆ ಅಂತ ಅವರಿಗೆ ಹೋಗಲು ಹೇಳುತ್ತಾಳೆ. ನಂತರ ಹೋಗುವಾಗ ಆರತಿ ಶಾಂತಿಯನ್ನು ನೋಡುತ್ತಾ ಹೋಗುತ್ತಾಳೆ. ಅವಾಗ ಶಾಂತಿಗೆ, ಇವಳು ಯಾರೋ, ಇವಳೇಕೆ ನನ್ನನ್ನು ಹೀಗೆ ನೋಡುತ್ತಿದ್ದಾಳೆ ಅಂತ ರಾಜೇಶ್ನನ್ನು ಕೇಳುತ್ತಾಳೆ. ನಂತರ ನಿಶಾ ರಾಜೇಶ್ ಹಾಗೂ ಶಾಂತಿಯನ್ನು ಒಳಗಡೆ ಕರೆದು ಶಾಂತಿಗೆ ಡ್ರಂಕ್ನೆಸ್ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಕೊಡುತ್ತಾಳೆ. ಅವಾಗ ರಾಜೇಶ್, ಎಲ್ಲವೂ ಸರಿಯಾಯಿತಾ ಅಂತ ಕೇಳುತ್ತಾನೆ. ಅವಾಗ ನಿಶಾ, ಎಲ್ಲವೂ ಓಕೆ ಇದೆ, ನೀನು ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಶಾಂತಿಯ ಸಿಗ್ನೇಚರ್ ತೆಗೆದುಕೊಳ್ಳುವುದನ್ನು ಮರೆಯಬೇಡ ಅಂತ ಹೇಳುತ್ತಾಳೆ. ನಂತರ ಮನೆಗೆ ಹೋದ ಶಾಂತಿ, ದೇವರು ಈ ಬಾರಿಯಾದರೂ ನನಗೆ ಮಗು ಕೊಡಲಿ ಅಂತ ರಾಜೇಶ್ಗೆ ಹೇಳುತ್ತಾಳೆ. ಅವಾಗ ರಾಜೇಶ್, ದೇವರು ಆಶೀರ್ವಾದವನ್ನಷ್ಟೇ ಮಾಡಬಲ್ಲ, ಉಳಿದ ಕೆಲಸ ನಾನೇ ಮಾಡಬೇಕು ಅಂತ ಅವಳ ಜೊತೆ ಸ್ವರ್ಗ ಸುಖ ಕಾಣಲು ಶುರು ಮಾಡುತ್ತಾನೆ. ಅವಾಗ ಸೂರಜ್, ಅಣ್ಣ ಅದೇನು ಪ್ಲಾನ್ ಮಾಡಿ ಎರಡೆರಡು ಮದುವೆಯಾಗಿದ್ದಾನೋ ಗೊತ್ತಿಲ್ಲ, ನನಗೆ ಎಂಜಾಯ್ ಮಾಡಲು ಒಬ್ಬರೂ ಇಲ್ಲ ಅಂತ ಅಪ್ಸೆಟ್ ಆಗುತ್ತಾನೆ. ಆಮೇಲೆ 1 ವಾರಗಳ ನಂತರ ನಿಶಾ ರಾಜೇಶ್ಗೆ ಕಾಲ್ ಮಾಡಿ, ಏನಾದರೂ ಗುಡ್ ನ್ಯೂಸ್ ಬಂತಾ ಅಂತ ಕೇಳುತ್ತಾಳೆ. ಅದೇ ಸಮಯಕ್ಕೆ ಶಾಂತಿ ವಾಮಿಟ್ ಆಗುತ್ತದೆ. ಆವಾಗ ಸೂರಜ್ ಅವಳನ್ನು ಬೆಡ್ರೂಮ್ಗೆ ತಂದು ಅವಳನ್ನು ಟಚ್ ಮಾಡಲು ಶುರು ಮಾಡುತ್ತಾನೆ. ಅವಾಗ ರಾಜೇಶ್ ಅಲ್ಲಿಗೆ ಬಂದು, ಇಲ್ಲಿ ನೀನೇನು ಮಾಡುತ್ತಿದ್ದೀಯ ಅಂತ ಸೂರಜ್ನನ್ನು ಬೈಯುತ್ತಾನೆ. ಅವಾಗ ಶಾಂತಿ ವಾಮಿಟ್ ಆಗಿದ್ದ ವಿಷಯ ರಾಜೇಶ್ಗೆ ಹೇಳುತ್ತಾಳೆ. ನಂತರ ರಾಜೇಶ್ ಶಾಂತಿಯನ್ನು ನಿಶಾ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಅವಾಗ ನಿಶಾ ಶಾಂತಿಯ ಚೆಕಪ್ ಮಾಡಿ, ನೀನು ಪ್ರೆಗ್ನೆಂಟ್ ಆಗಿದ್ದೀಯಾ ಅಂತ ಹೇಳುತ್ತಾಳೆ. ಅವಾಗ ಶಾಂತಿ ಖುಷಿಯಾದರೆ ನಿಶಾ ಅಗ್ರಿಮೆಂಟ್ ಪೇಪರ್ ಮೇಲೆ ಅವಳ ಸಿಗ್ನೇಚರ್ ತೆಗೆದುಕೊಳ್ಳಲು ಮುಂದಾಗುತ್ತಾಳೆ. ಅವಾಗ ಶಾಂತಿ, ಇದು ಯಾವ ಪೇಪರ್ ಅಂತ ಕೇಳುತ್ತಾಳೆ. ಅವಾಗ ನಿಶಾ, ಇದು ನನ್ನ ಹತ್ತಿರ ಚೆಕಪ್ ಮಾಡಿಸಿದ ಪೇಪರ್ ಅಂತ ಹೇಳಿ ಅವಳ ಸಿಗ್ನೇಚರ್ ತೆಗೆದುಕೊಳ್ಳುತ್ತಾಳೆ. ನಂತರ ರಾಜೇಶ್ ಶಾಂತಿ ಜೊತೆ ಹೊರಗಡೆ ಬಂದು, ನಾನು ಒಳಗಡೆ ಕಾರ್ ಕೀ ಬಿಟ್ಟು ಬಂದಿದ್ದೇನೆ ಅಂತ ಹೇಳಿ ವಾಪಸ್ ನಿಶಾ ಹತ್ತಿರ ಹೋಗಿ ನನ್ನ ಹಣ ಕೊಡಿ ಅಂತ ಕೇಳುತ್ತಾನೆ. ಅವಾಗ ನಿಶಾ, ಈ ಬಾರಿಯೂ ನೀನು ಶಾಂತಿಗೆ ನಿಜ ತಿಳಿಸುವುದಿಲ್ಲವೇ ಅಂತ ಕೇಳುತ್ತಾಳೆ. ಅವಾಗ ರಾಜೇಶ್, ಶಾಂತಿಯ ಗರ್ಭದಲ್ಲಿರುವ ಮಗು ನನ್ನದಲ್ಲ ಅಂತ ಶಾಂತಿಗೆ ಗೊತ್ತಾದರೆ ಶಾಂತಿ ನನ್ನನ್ನು ಸುಮ್ಮನೆ ಬಿಡುತ್ತಾಳ, ಲಾಸ್ಟ್ ಟೈಮ್ ತರ ಅವಳಿಗೆ ಅವಳ ಮಗು ಹುಟ್ಟಿದಾಗಲೇ ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿ ಈ ಮಗುವನ್ನು ಕೂಡ ಮಾರಿ ಬಿಡೋಣ ಅಂತ ಹೇಳಿ ಹಣ ತೆಗೆದುಕೊಂಡು ಅದೇ ಹಣದಿಂದ ಕೀರ್ತಿಗೆ ಗಿಫ್ಟ್ ತೆಗೆದುಕೊಂಡು ಹೋಗುತ್ತಾನೆ. ಅವಾಗ ಕೀರ್ತಿ, ಈ ಬಾರಿಯೂ ಶಾಂತಿಯ ಗರ್ಭದ ಡೀಲ್ ಆಯ್ತಾ ಅಂತ ಕೇಳುತ್ತಾಳೆ. ಅವಾಗ ರಾಜೇಶ್, ಹೌದು, ನೀನು ನನಗೆ ನಿಶಾ ಮೇಡಮ್ರನ್ನು ಪರಿಚಯ ಮಾಡಿಕೊಟ್ಟು ತುಂಬ ಹೆಲ್ಪ್ ಮಾಡಿದೆ, ನಾವು ಶಾಂತಿ ಹಾಗೂ ನಿಶಾಳಿಂದ ಸಾಕಷ್ಟು ಹಣ ಗಳಿಸುತ್ತಿದ್ದೇವೆ ಅಂತ ಹೇಳುತ್ತಾನೆ.
ಅವಾಗ ಕೀರ್ತಿ, ಶಾಂತಿ ಬಂಗಾರದ ಮೊಟ್ಟೆ ಇಡುವ ಕೋಳಿ ಇದ್ದ ಹಾಗೆ. ಅವಳು ಅಲ್ಲಿ ಮಗು ಹೆತ್ತು ಕಷ್ಟಪಡುತ್ತಿದ್ದರೆ ನಾವಿಲ್ಲಿ ಅವಳ ಹಣದಲ್ಲಿಯೇ ಎಂಜಾಯ್ ಮಾಡುತ್ತಿದ್ದೇವೆ ಅಂತ ಹೇಳುತ್ತಾಳೆ. ಅವಾಗ ಸೂರಜ್ ಅಲ್ಲಿಗೆ ಬಂದು ಅದೆಲ್ಲವನ್ನು ಕೇಳಿ ಶಾಕ್ ಆಗಿ, ನೀವು ಶಾಂತಿ ಅತ್ತಿಗೆಗೆ ಇಷ್ಟು ದೊಡ್ಡ ಮೋಸ ಮಾಡುತ್ತಿದ್ದೀರಾ ಅಂತ ಬೈಯುತ್ತಾನೆ. ಅವಾಗ ರಾಜೇಶ್, ನಮ್ಮ ವಿಷಯ ಯಾರಿಗೂ ತಿಳಿಸಬೇಡ ಅಂತ ಸೂರಜ್ಗೆ ಸ್ವಲ್ಪ ಹಣ ಕೊಡುತ್ತಾನೆ. ಆವಾಗ ಸೂರಜ್, ನನಗೆ ನಿನ್ನ ಹಣ ಬೇಕಾಗಿಲ್ಲ, ಶಾಂತಿ ಬೇಕು ಅಂತ ಹೇಳುತ್ತಾನೆ. ಅವಾಗ ರಾಜೇಶ್, ಆಯ್ತು, ನೀನು ಶಾಂತಿಯನ್ನು ಏನು ಬೇಕಾದರೂ ಮಾಡು, ನಾನೇನು ನಿನ್ನನ್ನು ಕೇಳುವುದಿಲ್ಲ ಅಂತ ಹೇಳುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಶಾಂತಿಗೆ ರಾಜೇಶ್ನ ಅಲಮಾರಿಯಲ್ಲಿ ಹಣದ ಬಂಡಲ್ ಸಿಗುತ್ತದೆ. ಅವಾಗ ಶಾಕ್ ಆದಂತಹ ಶಾಂತಿ, ನಿಮ್ಮ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ರಾಜೇಶ್ನನ್ನು ಕೇಳುತ್ತಾಳೆ. ಅವಾಗ ರಾಜೇಶ್, ಇದು ನನ್ನ ಫ್ರೆಂಡ್ನ ಹಣ, ನಾಳೆ ನಾನು ಇದನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ನಿಶಾಗೆ ಕಾಲ್ ಮಾಡಿ ಮತ್ತಷ್ಟು ಹಣ ಕೇಳುತ್ತಾನೆ. ಅವಾಗ ನಿಶಾ, ಮೊದಲು ಶಾಂತಿ ಹೆಲ್ತ್ ಬಗ್ಗೆ ಕೇರ್ ಇರಲಿ, ನಾಳೆ ಬಂದು ಮೀಟ್ ಆಗು ಅಂತ ಹೇಳುತ್ತಾಳೆ. ನಂತರ ರಾಜೇಶ್ ಶಾಂತಿಯೊಂದಿಗೆ ನಿಶಾ ಹತ್ತಿರ ಹೋಗುತ್ತಾನೆ. ಅವಾಗ ನಿಶಾ ಶಾಂತಿಯ ಚೆಕಪ್ ಮಾಡಿ ಮಗು ಆರೋಗ್ಯವಾಗಿದೆ ಅಂತ ಹೇಳಿ ಶಾಂತಿಯನ್ನು ಹೊರಗಡೆ ಕಳುಹಿಸಿ ರಾಜೇಶ್ಗೆ ಮತ್ತಷ್ಟು ಹಣ ಕೊಡುತ್ತಾಳೆ. ಅವಾಗ ಹೊರಗಡೆ ಆರತಿ ಮತ್ತೆ ಶಾಂತಿಯನ್ನು ನೋಡುತ್ತಿರುತ್ತಾಳೆ. ಅವಾಗ ಆರತಿಯನ್ನು ನೋಡಿದ ಶಾಂತಿ, ಈ ಮಹಿಳೆ ಯಾರು, ಇವಳು ಪದೇ ಪದೇ ನನ್ನನ್ನೇಕೆ ನೋಡುತ್ತಿರುತ್ತಾಳೆ ಅಂತ ರಾಜೇಶ್ನನ್ನು ಕೇಳುತ್ತಾಳೆ. ಅವಾಗ ರಾಜೇಶ್, ಅವರಾರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಶಾಂತಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು, ನಾನು ನಿನಗೆ ಮೆಡಿಸಿನ್ ತರುತ್ತೇನೆ ಅಂತ ಶಾಂತಿಗೆ ಹೇಳಿ ಕೀರ್ತಿ ಹತ್ತಿರ ಹೋಗುತ್ತಾನೆ. ಅವಾಗ ಸೂರಜ್ ಶಾಂತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ರಾಜೇಶ್ ಸೂರಜ್ಗೆ ಕಾಲ್ ಮಾಡಿ, ನಾನು ಇವತ್ತು ಮನೆಗೆ ಬರಲ್ಲ, ಶಾಂತಿಯನ್ನು ನೀನೇ ನೋಡಿಕೋ ಅಂತ ಹೇಳುತ್ತಾನೆ. ಅವಾಗ ಖುಷಿಯಾದ ಸೂರಜ್ ಶಾಂತಿಯ ಜ್ಯೂಸ್ನಲ್ಲಿ ನಿದ್ರೆಯ ಮಾತ್ರೆ ಹಾಕಿ ಶಾಂತಿ ಜೊತೆ ಹನಿಮೂನ್ ಮಾಡಬೇಕೆಂದು ಅಂದುಕೊಂಡು ಜ್ಯೂಸ್ ಶಾಂತಿಗೆ ಕೊಡಲು ಹೋಗುತ್ತಾನೆ. ಅವಾಗ ಆರತಿ ಅಲ್ಲಿಗೆ ಬಂದು ತಾನು ಶಾಂತಿಯ ಗರ್ಭಕ್ಕೆ ರಾಜೇಶ್ಗೆ 10 ಲಕ್ಷ ಹಣ ಕೊಟ್ಟ ವಿಷಯ ಶಾಂತಿಗೆ ಹೇಳಿ, ಈ ಮಗು ನನ್ನ ಗಂಡನದು, ಇದನ್ನು ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳುತ್ತಾಳೆ. ಅವಾಗ ಶಾಂತಿ ಆ ವಿಷಯ ಕೇಳಿ ಶಾಕ್ ಆಗಿ, ಎಲ್ಲರೂ ಸೇರಿ ನನಗೆ ಎಂತಹ ಮೋಸ ಮಾಡಿಬಿಟ್ಟರು ಅಂತ ಅಳಲು ಶುರು ಮಾಡುತ್ತಾಳೆ. ಅವಾಗ ಆರತಿ, ನಿಮಗೆ ಈ ವಿಷಯ ಗೊತ್ತೇ ಇಲ್ವಾ, ಅಗ್ರಿಮೆಂಟ್ ಮೇಲೆ ನಿಮ್ಮದೇ ಸಿಗ್ನೇಚರ್ ಇದೆಯಲ್ಲ ಅಂತ ಹೇಳುತ್ತಾಳೆ. ಅವಾಗ ಶಾಂತಿ, ಅದು ನಾನಾಗಿಯೇ ಮಾಡಿದ್ದಲ್ಲ, ಅದನ್ನು ನಿಶಾ ಹಾಗೂ ರಾಜೇಶ್ ಮೋಸದಿಂದ ಮಾಡಿಸಿದ್ದಾರೆ ಅಂತ ಹೇಳುತ್ತಾಳೆ. ಅವಾಗ ಅದೆಲ್ಲವನ್ನು ನೋಡಿ ಸೂರಜ್ ರಾಜೇಶ್ಗೆ ಕಾಲ್ ಮಾಡಿ, ಆರತಿ ಇಲ್ಲಿಗೆ ಬಂದು ಶಾಂತಿಗೆ ಎಲ್ಲ ವಿಷಯ ತಿಳಿಸಿದ್ದಾಳೆ, ಬೇಗನೆ ಬಾ ಅಂತ ಹೇಳುತ್ತಾನೆ. ನಂತರ ಆರತಿ ವಾಪಸ್ ಹೋದರೆ ರಾಜೇಶ್ ಹಾಗೂ ಕೀರ್ತಿ ಮನೆಗೆ ಬರುತ್ತಾರೆ. ಅವಾಗ ಶಾಂತಿ, ನೀವೆಲ್ಲ ಸೇರಿ ನನಗೆ ಇಷ್ಟು ದೊಡ್ಡ ಮೋಸ ಮಾಡಿಬಿಟ್ಟಿರಿ ಅಂತ ಅವಳನ್ನು ಕೊಲ್ಲಲು ಟ್ರೈ ಮಾಡುತ್ತಾಳೆ. ಅವಾಗ ಅವರೆಲ್ಲರೂ ಸೇರಿ ಶಾಂತಿಯನ್ನೇ ಕೊಲ್ಲಲು ನೋಡುತ್ತಾರೆ. ಆವಾಗ ಆರತಿ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಸೂರಜ್, ಕೀರ್ತಿ, ರಾಜೇಶ್ನನ್ನು ಅರೆಸ್ಟ್ ಮಾಡಿಸುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಖೋಖಾ ಕಾ ಸೌದಾ ಎಂದು ಹುಡುಕಿ ನೋಡಬಹುದು.